ನಮಸ್ಕಾರ ಕರ್ನಾಟಕದ ನಾಡು ಸಮಸ್ತ ಜನತೆಗೂ ಹೇಳ್ರಿ ಹೆಂಗದಿರಿ. ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಭಾಳ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಇವತ್ತು ಇಂಡಿಗೆ ಹೊಂಟೀನಿ ನಾ ಅಭಿ ಕರ್ಕೊಂಡು. ಒಂದು ಸ್ವಲ್ಪ ಗೃಹ ಪ್ರವೇಶಕ್ಕೆ ಹೋಗೋದಿತ್ತು, ಮನೆ ಶಾಂತಿ ಅಂತ ಏನು ಕರಿತೀವಲ್ಲ ಅದ್ರ ಸಲುವಾಗಿ ಇಂಡಿಗೆ ಹೊಂಟೀನಿ ನಾನು. ಅಂದ್ರೆ ಮನೆ ಶಾಂತಿ ಮಾಡೋ ಸಲುವಾಗಿ ಇಂಡಿಗೆ ಹೊಂಟಿಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತು. ಏನಂತ ಹೇಳ್ತೀನಿ, ಹಾಗೆ ಕಂಟಿನ್ಯೂ ಆಗಿ ನೋಡಿರಿ. ಈಗ ಇಂಡಿಗೆ ಬಂದು ತಲುಪೀನಿ ರೀ. ನಮ್ಮ ಜೊತೆ ಕೆಲಸ ಮಾಡೋರು ನಮ್ಮ ಫ್ರೆಂಡ್ದು ಗೃಹ ಪ್ರವೇಶ ಇತ್ತು. ಹಾಗಾಗಿ ಮನೆ ಶಾಂತಿಗೆ ಏನು ತೊಗೋಬೇಕು ಅನ್ನೋ ಕನ್ಫ್ಯೂಸ್ ಇತ್ತು. ನಾನು ಪಾತ್ರೆಗಳು ಮತ್ತು ಅರ್ಬಿ ಅದೆಲ್ಲ ಈಗಾಗಲೇ ಜನ ತೊಗೊಂಡಿರ್ತಾರೆ. ಆಮೇಲೆ ಪಾತ್ರೆ ತೊಗೊಳಕ್ಕೆ ನನಗೆ ಅದ್ರಾಗ ರೇಟ್ ಕ್ವಾಲಿಟಿ ಗೊತ್ತಾಗಂಗಿಲ್ಲ ಅಂಥೇಳಿ ನಾನು ಇಲ್ಲಿ ಅದಕ್ಕೆ ಏನಂತಾರೆ ಸ್ಟೇಷ್ನರಿ ಅಂತ ಇರ್ತದ ಅಂಗಡಿ, ಏನಾದರೂ ಒಂದು ಗಿಫ್ಟ್ ತೊಗೋಬೇಕು ಅಂಥೇಳಿ ಹಾಗಾಗಿ ಬಂದಿದ್ದೆ. ಆಮೇಲೆ ಇನ್ನೊಬ್ರು ನಮ್ಮ ಜೊತೆಯವರು ಅವರು ನೀನೇ ತೊಗೊಂಡು ಬರವ ತಂದಿರು. ಅಭಿ ಕರ್ಕೊಂಡು ಬಂದು ನೋಡ್ರಿ ನಾ ಇಲ್ಲಿ ಇಂಡಿಗೆ. ಏನು ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಇತ್ತು. ನೋಡೋಣ ಏನಾದರೂ ಅಲ್ಲಿ ಏನು ಚಂದ ಅನಿಸ್ತು ಅದು ನೋಡಿ ತೊಗೊಳಕ್ಕೆ ಬರ್ತೈತೇಳಿ ಬಂದಿದ್ದೆ ನಾನು. ಗೊತ್ತಲ್ರಿ, ಹೆಣ್ಮಕ್ಳು ಯಾವುದಾದ್ರೂ ಒಂದು ಅರ್ಬಿಗೆ ಅಥವಾ ಶಾಪಿಂಗ್ ಏನಾದರೂ ಹೋದ್ರಂದ ಒಂದು ವಸ್ತು ತೊಗೊಳೋದಿತ್ತಂದ್ರೆ ಇಡೀ ಅಂಗಡಿ ಎಲ್ಲ ಕಿತ್ತಾಡ್ತೀವಿ. ಹಾಗೆ ನಾನು ಎಲ್ಲ ತೆಗ್ದು ಹುಡುಗ ತೆಗೆದು ಕೊಟ್ಟ. ಆದ್ರೆ ಚಂದ ಇದ್ದು ಕೆಲವೊಂದು ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ರೇಟ್ನು ಜಾಸ್ತಿ ಅನ್ನಿಸ್ಲಿಕತ್ತು. ಹಾಗಾಗಿ ಮತ್ತೆ ಬ್ಯಾರೇದು ಕೊಡಪ್ಪ ತಮ್ಮ ನಾನು ಮತ್ತು ಒಂದು ಫೋಟೋ ಕೊಟ್ಟರು, ಬಸವಣ್ಣಂದೊಂದು ಮತ್ತು ಅಪ್ಪು ಸರ್ದೊಂದು ಫೋಟೋ ಎರಡು ತಗೊಂಡೆ ನಾನು. ನನಗೊಂದು ಮತ್ತು ಇನ್ನೊಬ್ರೊಂದು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೂ ನಾನೇ ತೊಗೊಂಡು ಹೊಂಟೀನಿ, ದುಡ್ಡು ಬರೋಣ ಕೊಡ್ತೀನಿ ಅಂತ ಹೇಳಿದರು. ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಾರ. ಚಂದ ಅದ, ಬಸವಣ್ಣಂದು ಚಂದ ಅನ್ನಿಸ್ತು, ಆಮೇಲೆ ಅಪ್ಪು ಸರ್ದು ಚಂದ ಅನ್ನಿಸ್ತು. ಹಾಗಾಗಿ ಅದು ಫೋಟೋ ತೊಗೊಂಡೆ ನಾನು. ಈಗ ಇದನ್ನು ಪ್ಯಾಕ್ ಮಾಡಿ ಕೊಡ್ಲಾಕತ್ತಾರೆ. ಹೆಸರು ಎಷ್ಟು ಹಾಕಂತ ಹೇಳಿದ್ರು. ಹೆಸರು ಹಾಕ್ಕೊಂಡೆ ಈಗ ವಾಪಸ್ಸು ಊರಿಗೆ ಹೋಗಿ ಮನೆ ಶಾಂತಿಗೆ ಹೋಗಬೇಕು. ಊರಲ್ಲಿ ಈ ಥರದ್ದು ಯಾವುದೋ ಅಂಗಡಿಗಳು ಇಲ್ಲರಿ. ಹಾಗಾಗಿ ನಾನು ಕೇಡಿಗೆ ನಡ್ಕೊತ ಹೋಗ್ಬೇಕಾತಂಥೇಳಿ. ಆಧಾರ್ ಕಾರ್ಡ್ ಫ್ರೀ ಅದಲ್ರಿ ಮತ್ತೆ ಯಾಕೆ ಅಂಥೇಳಿ ಇಂಡಿಗೆ ಹೊಂಟೀನಿ. ಇಂಡಿಗೆ ಹೋಗಿ ಇವೆಲ್ಲ ತರ್ಲಿಕ್ಕೆ ಹೋಗಿದ್ದೆ ನಾನು. ಇದು ಅಷ್ಟೇ ಕೆಲಸ ಇತ್ತು, ಮತ್ತೇನು ಬೇರೆ ಕೆಲಸ ಇರಲಿಲ್ಲ. ಅದು ನಡ್ಕೊತ ಹೋಗ್ಬೇಕಲ್ಲ ಕೇಡಿಗೆ ಅನ್ನೋ ಕಾರಣಕ್ಕಾಗಿ ಬಸ್ಸಿಗೆ ಹೋಗ್ಲಿಕ್ಕೆ ಬರ್ತೇವೆ ಇಂಡಿಗೆ ಅಂತೇಳಿ ಬಂದೆ. ಹತ್ತು ಮಾಡಂದಿ ನಿನ್ನ ನಿನ್ನ ಗಜ್ಜು ಕೊಡ್ತೀನಿ ನೋಡಿ, ನಿನಗೆ ಹತ್ತು ಮಾಡ್ತೀನಿ. ಹೊಡೆಯಂದಿ ಹತ್ತು ಮಾಡಂದಿ, ಹತ್ತು ಮಾಡಂದಿ, ಹತ್ತು ಹೊಡೆಯಂದಿ. ಕಾರ್ಬಾರ್ ಮಾಡ್ತಿದ್ದಿ, ಮಮ್ಮಿ ಹೇಳಿದ ಮಾತು ಕೇಳಂಗಿಲ್ಲ. ಕುಂದ್ರು ಕುಂದ್ರು ಹೊಡಿತೀನಿ ನೋಡಿ ನಿನಗಿನ್ನ. ಮಂಗ್ಯಾನ ಮಗನ ಹೇ ಡ್ಯಾನ್ಸ್ ಮಾಡ್ತಾನ ಅಭಿ. ಹೈಕ್ ಎಲ್ಲಿ ಹೊಡತಿ ಡ್ಯಾನ್ಸ? ಇವಾಗ ಕಾಲ ಡ್ಯಾನ್ಸ್ ಮಾಡು. ಹೈಕ್ ಡ್ಯಾನ್ಸ್ ಮಾಡು ಮಂಗ್ಯ. ನಮ್ಮ ಸಂಸ್ಕೃತಿ ನೋಡ್ರಿ, ಡಬ್ಬಿ ತೊಗೊಂಡು ಹೋಗಿರಲಿಲ್ಲ ಶಾಲೆಗೆ. ಆಕಿಗೆ ಕರ್ಕೊಂಡು ಹೊಂಟೀನಿ. 1 ಗಂಟೆ ಆಗಿತ್ತು, ಊಟಕ್ಕೆ ಬಂದಿಳು. ಆಕಿಗೆ ಊಟ ಮಾಡಿಸಿ ಆಕಿಗೆ ಅಲ್ಲಿ ಕಳಿಸ್ಬೇಕಂತ ಆಕಿಗೆ ತೊಗೊಂಡು ಬಂದೇವು ನೋಡ್ರಿ ಇಲ್ಲಿ ಮನೆ ಶಾಂತಿಗೆ. ಎಷ್ಟು ಚಂದ ಪೂಜೆ ಮಾಡ್ಯಾರ. ನಾನು ಮನೆ ಶಾಂತಿ ಕಾರ್ಯಕ್ರಮಕ್ಕೆ ಯಾವುದೂ ಅಷ್ಟು ಹೋಗೇ ಇಲ್ಲ, ಎಲ್ಲಿ ಹೋಗೇ ಇಲ್ಲ. ಇದೇ 1ನೇ ಸಲ ಅಥವಾ 2ನೇ ಸಲ ಇದ್ದಿರಬೇಕು ಎಲ್ಲಿ ಪೂಜೆ ಮಾಡಿದ್ದು. ಇಷ್ಟು ಚೆಂದಾಗಿ ನೋಡಿರಲಿಲ್ಲ. ಇಲ್ಲೆಲ್ಲ ಪೂಜೆ ನೋಡ್ರಿ ಎಷ್ಟು ಮಸ್ತಾಗಿ ಮಾಡ್ಯಾರ. ಮನೆಯೂ ಚೆಂದಾಗ್ಯದ. ಗೌರಿ ಮತ್ತು ಶಂಕರ ಪೂಜೆ ಇದ್ದಂಗೆ ಕಾಣ್ತದೆ. ಮ್ಯಾಗ ನೋಡ್ರಿ ಹೆಸರು ಅಲ್ಲಮ್ಮ ಪ್ರಭು ಅಂತ ಹಾಕ್ಯಾರ. ನಮ್ಮ ಸಂಸ್ಕೃತಿ ಯೂನಿಫಾರ್ಮಿಗೆ ಬಂದಾಳ. ಊಟ ಮಾಡಿಸಿ ಆಕಿ ಮತ್ತೆ ಹೊಳ್ಳಿ ವಾಪಸ್ಸು ಶಾಲೆ ಕಳಿಸ್ಬೇಕು. ಇಲ್ಲಿ ಮ್ಯಾಲ ಕಡೆ ಏರ್ಲಿಕ್ಕೆ ಇಲ್ಲೇ ಬಾಗ್ಲ ಹತ್ರನೇ ಮಾಡ್ಯಾರ ದಾದಾರ. ಇಲ್ಲಿ ಓಂ ಸುಟ್ಟಾರ ಕಾಣ್ತದೆ, ಓಂ ಮಾಡ್ಯಾರ. ಮತ್ತು ನಡು ಹಾಲ್ನಾಗ ಇದು ಪೂಜೆ ಮಾಡ್ಯಾರ, ಗೌರಿ ಮತ್ತು ಶಂಕರದು. ಈ ಪೂಜೆಗೆ ಏನಂತಾರ ನನಗಂತೂ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಇದೇ ಫಸ್ಟ್ ಸಾರಿ ನಾನು ನೋಡ್ಲಿಕತ್ತಿದ್ದು. ಆದ್ರೆ ಮಸ್ತ್ ಮಾಡ್ಯಾರ, ಚಂದಾಗ್ಯದ. ಮನೇನು ಚಂದ ಕಾಣಿಸ್ಲಿಕತ್ತಿತ್ತು, ಕಲರ್ ಅದೆಲ್ಲ ಚಂದಾಗ್ಯದ. ಇದು ಅಡುಗೆ ರೂಮ್ ಅನ್ನಿಸ್ತದ. ಅಡುಗೆ ರೂಮ. ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಯಾರ. ಮ್ಯಾಗೆಲ್ಲ ನೋಡ್ರಿ, ಅಲ್ಲೆಲ್ಲ ಮ್ಯಾಗ ಏನಾದರೂ ಸಾಮಾನುಗಳು ಇಡ್ಲಿಕ್ಕೆ ನಡೀತದೆ. ಅಂದ್ರೆ ಕೆಳಗೇನೋ ಇಡ್ಲಾರ್ದಂಗೆ ಇರಬೇಕು ಯಾವಾಗಲೂ. ಇಷ್ಟು ಚಂದ ಮನೆ ಕಟ್ಟಿ ಮನೆಯೆಲ್ಲ ಹರಡ್ಕೊಂಡು ಇಡಂಗಿದ್ರೆ ಚಂದ ಅನ್ಸಂಗಿಲ್ಲ. ಮ್ಯಾಗೆಲ್ಲ ವಸ್ತುಗಳು ಇಡ್ಲಿಕ್ಕೆ ಚಂದಾಗ್ಯದ ನೋಡ್ರಿ, ಸಜ್ಜ ಮಾಡ್ಯಾರ. ಎಲ್ಲ ಬೀಗರು ಬಂದಾರ. ಆಯರಿ ನಡ್ತದ, ನಮ್ಮ ಕಡೆ ಆಯರಿ ಮಾಡ್ತಾರೆ.
ಅಂದ್ರೆ ಏನು ಪಾತ್ರೆಗಳು ತರೋರು ಪಾತ್ರೆ ತರ್ತಾರೆ, ಇಲ್ಲ ಬಟ್ಟೆಗಳು ತರೋರಿದ್ರೆ ಬಟ್ಟೆ ತರ್ತಾರೆ, ಇಲ್ಲ ಏನಾದರೂ ಏನೋ ವಸ್ತುಗಳು ಕೊಡಿಸೋರಿದ್ರೆ ವಸ್ತುಗಳನ್ನ ಕೊಡಿಸ್ತಾರೆ. ಇಲ್ಲಿ ಮೇಲ್ಗಡೆ ಹೊಂಟೀನಿ ನೋಡ್ರಿ. ಈಗ ಇಲ್ಲಿ ಬಾಗಿಲ ಹತ್ರನೇ ಅದ. ಒಂದು ಸ್ವಲ್ಪ ಜಾಗ ಸಣ್ಣದಾಗಿರೋದ, ಅಷ್ಟರದಾಗೆ ಚಿಕ್ಕದಾದ್ರೂ ಚೊಕ್ಕದಾಗಿ ಕಟ್ಟ್ಯಾರ, ಮಸ್ತಾಗ್ಯದ ನೋಡ್ರಿ. ಇಲ್ಲಿ ಸೈಡಿಗೆ ಇಲ್ಲಿ ಇಡ್ಲಿಕ್ಕೆ ಅದ ನೋಡ್ರಿ, ಇದು ಅದರ ಬಲ್ಲಿ ಮೆಟ್ಲು ಅದಾವು. ಮ್ಯಾಗೆಲ್ಲ ಊಟ ಮಾಡ್ಲಿಕ್ಕತ್ತಾರ ಈಗ ಬಂದವರು, ಗಂಡು ಮಕ್ಳು ಊಟ ಮಾಡ್ಲತ್ತಾರ. ನಾನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಅಭಿಗೂ ಅಷ್ಟು ಜನ ಬಂದೀವಿ. ನಾವು 4 ಜನ ಬಂದೀವಿ. ಇನ್ನೂ ಹೇಳಿದವರೆಲ್ಲ ಬರಬೇಕಾಗಿತ್ತು, ಇನ್ನೂ ಬಂದಿರಲಿಲ್ಲ. ಇದು ಇನ್ನೊಂದು ರೂಮ್ ನೋಡ್ರಿ. ಇಲ್ಲಿ ನವಗ್ರಹ ಪೂಜೆ ಮಾಡ್ಯಾರ ಅನಿಸ್ತದ. ನನಗೆ ಈ ಪೂಜೆಗಳ ಹೆಸರು ಏನೇನು ಗೊತ್ತಿಲ್ಲ, ಏನಾದರೂ ತಪ್ಪು ಹೇಳಿದಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಪೂಜೆ ಮಾಡ್ಯಾರಲ್ಲಿ. ಇಲ್ಲಿನ ಊಟಕ್ಕೆ ನಡೆದದ. ಮನೆ ಹೆಂಗೆ ಆಗ್ಯದ ಅಂತೇಳಿ ನೋಡ್ಬೇಕಂತೇಳಿ ಮ್ಯಾಗ ಬಂದಿದ್ದೆವು. ಮನೆ ಅಂತೂ ನೋಡಿದ್ದಾಯಿತು. ಈಗ ವಾಪಸ್ ಕೆಳಗೆ ಹೊಂಟೀವಿ. ಇಲ್ಲಿ ಸೈಡಿಗೆ ಇಡ್ಲಿಕ್ಕೆ ಚಂದ ಆಗ್ಯದ ನೋಡಿರಿ. ಇಡ್ಲಿಕ್ಕೂ ಬರ್ತದ, ಹುಡುಗರು ಕೂಡ್ಲಿಕ್ಕೂ ಬರ್ತದ. ಅಂದರೆ ಯಾವುದೇ ವಸ್ತುಗಳು ಕೆಳಗೆ ಮನೆಯೆಲ್ಲ ಹರಡ್ಕೊಂಡು ಹೋಗಿ ಇಡ್ಲಾರ್ದಂಗೆ ಒಂದು ಕಡೆ ಮ್ಯಾಗ ಇಡ್ಲಿಕ್ಕೆ ಚಂದ ಆಗ್ಯದ. ಮೇಲ್ಗಡೆ ರೂಮ್ಗಳೆಲ್ಲ ನೋಡ್ಕೊಂಡು ಬಂದೇವ್ರಿ. ನಮ್ಮ ಸಂಸ್ಕೃತಿ ಆಕಿಗೂ ಸಾಲಿ ಟೈಮ್ ಆಗ್ತದೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿಳಕಿ, ಹಾಗಾಗಿ ಈ ಕಡೆ ಕರ್ಕೊಂಡು ಬಂದಿದ್ದೆವು. ಓಣೆಗೆ ಅದ, ಊಟ ಮಾಡ್ಕೊಂಡು ಹೋಗಲಕತ್ತೇಳಿ. ಅನ್ನ ಸಾರ ಉಣ್ತೀನದ ನಮ್ಮ ಅಭಿಗೆ ಮತ್ತು ನಮ್ಮ ಸಂಸ್ಕೃತಿಗೆ ಅನ್ನ ಸಾರ ಊಟ ಮಾಡಿಸ್ಲಿಕತ್ತೀನಿ. ಆಮೇಲೆ ಅವರು ನಾವು ಊಟ ಮಾಡಾಗ ಉಣಿಸ್ಕೊಡಂಗಿಲ್ಲ. ಇಲ್ಲಿ ಮ್ಯಾಗ ಆಗಳ ಏನು ಬಂದಿದ್ನಲ್ರಿ, ಅಲ್ಲಿ ಅದೇ ರೂಮ್ನಾಗೆ ಕೂತು ಊಟ ಮಾಡಿಸ್ಲಿಕತ್ತೀನಿ. ಅನ್ನ ಸಾರ ಬಿಟ್ಟು ಮಕ್ಕಳು ಎಲ್ಲಿ ಹೋದ್ರೂ ಅದನ್ನು ಬಿಟ್ಟು ಮತ್ತೇನು ತಿನ್ನಂಗೇ ಇಲ್ಲ. ಅನ್ನ ಸಾರನೇ ತಿಂತಿರತ್ತಾವು. ಮನ್ಯಾಗೂ ಅದೇ, ಇಲ್ಲಿ ಹೊರಗೆ ಬಂದ್ರೂ ಅದೇ ತಿನ್ಲಾಕತ್ತಾರ. ಊಟ ಆದವರಿಗೆಲ್ಲ ಮಾಡಿಸಿ ಈಗ ಹೊಳ್ಳಿ ವಾಪಸ್ ಆಕಿಗೆ ಶಾಲೆಗೆ ಕಳಿಸ್ಬೇಕು. ಇವರಿಗೆಲ್ಲ ಊಟ ಮುಗಿಸಿದ ಬಳಿಕ ನಾವು ಊಟ ಮಾಡಬೇಕು. ಪೂಜೆ ನೋಡ್ರಿ ಎಲ್ಲ ಎಷ್ಟು ಚಂದ ಮಾಡ್ಯಾರ. ಇಲ್ಲಿ ಮ್ಯಾಗ ಆಗಲೇ ಬಂದಿದ್ನಲ್ಲ, ಅಲ್ಲೇ ಮಾಡಾಕತ್ತೀನಿ ಊಟ ಹುಡುಗರಿಗೆಲ್ಲ. ಅವ್ರದ್ದೆಲ್ಲ ಊಟ ಮುಗಿಸ್ಕೊಂಡು ನಾನು ಊಟಕ್ಕೆ ಕೂತಿದ್ದೆ. ಉಪ್ಪಿನಕಾಯಿ, ಹಿಂಡಿ, ಉಸುಳಿ ಪಲ್ಯ, ಬದ್ನಿಕಾಯಿ ಪಲ್ಯ, ಬುಂದಿ ಮತ್ತು ಚಪಾತಿ, ಸಜ್ಜಿ ರೊಟ್ಟಿ. ಸಜ್ಜಿ ರೊಟ್ಟಿ ಅಂದ್ರೆ ಮೊದಲಿಗೆ ಫಂಕ್ಷನ್ಗೆಲ್ಲ ಸಜ್ಜಿ ರೊಟ್ಟಿ ಬೇಕೇ ಬೇಕು ನೋಡ್ರಿ. ಮೊದಲೆಲ್ಲ ಅಯ್ಯ ರೊಟ್ಟಿ ಮಾಡ್ಸ್ಯಾರ, ಅದು ಮಾಡ್ಸ್ಯಾರ ಅಂತೀರಿ. ಈಗೆಲ್ಲ ಫಂಕ್ಷನ್ಗಳಿಗೆ ಮೊದಲ ಸಜ್ಜಿ ರೊಟ್ಟಿ ಮಾಡಿಸ್ತಾರೆ. ಮಸ್ತಾಗಿತ್ತು ಊಟ ಅಂತೂ, ಬರ್ಚಕ್ಕೆ ಚೆಂದಾಗಿತ್ತು. ಸುಳ್ಳು ಕೇಳೋದು, ಭಾರಿ ಮಸ್ತಾಗಿತ್ತು ಊಟ. ಹೊಟ್ಟೆ ತುಂಬ ಊಟ ಮಾಡಿ ಅಭಿಗೆ ಕರ್ಕೊಂಡು ಮನೆಗೆ ಹೊಂಟೀನಿ. ಯಾಕಂದ್ರೆ ಅವ್ವ ಬರೋರಿದ್ರು ಮನೆಗೆ. ನಾನು ಈ ಕಡೆ ಬಾಗ್ಲ ಕೀಲಿ ಹಾಕೊಂಡು ಬಂದೀನಿ ಅಂತೇಳಿ ಅವ್ನಿಗೆ ಕರ್ಕೊಂಡು ಹೊಂಟೀನಿ. ಉಚ್ಚಿ ಹೊಯ್ಕೊಂಡ್ಬಿಟ್ಟ, ಹಾಗಾಗಿ ಅವ್ನ ಪ್ಯಾಂಟ್ ಕಳೆದು ಕೈಯಾಗಿ ಹಿಡ್ಕೊಂಡು ಹೊಂಟೀನಿ. ಅಭಿ ಹಾಗೆ ಬತ್ತಲೇ ಬರ್ಲಾಕತ್ತಾನ ನೋಡ್ರಿ ನನ್ನ ಜೊತೆ. ಎಲ್ಲರೂ ವಾಪಸ್ ಮನೆಗೆ ಹೊಂಟೀವಿ. ಈಗ ಮನೆಗೆ ಅವ್ವದೆಲ್ಲ ಬಂದಿದ್ದರು, ಅವರು ಎಲ್ಲ ವಾಪಸ್ ಹೋದರು. ಅವ್ರು ಹೋದ ಬಳಿಕ ಒಂದು ಪಾರ್ಸಲ್ ಬಂದಿತ್ತು. ನಾವೊಂದು ಆರ್ಡ್ರ್ ಮಾಡಿದ್ದೆ ಮೀಶೋದಿಂದ. ಏನಂತೇಳಿ ತೋರಿಸ್ತೀನಿ ನೋಡಿರಿ. ಹಾಗೆ ಏನಾದಿದ್ರಾಗತ್ತೇಳಿ ಓಪನ್ ಮಾಡ್ಲಕತ್ತೀನಿ. ಇದು ಕಿಚನ್ ಗ್ಲಾಸ್ ಜಾರ್ ಅದಾವ್ರಿ. ಒಂದು 200 ml ಇರ್ಬೋದು. ನಾನು ದೊಡ್ಡದು ಇರಬೇಕು ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದೆ. ಚಂದ ಅದ, ಅದೆಲ್ಲ ಟ್ರಾನ್ಸ್ಫರ್ ಕಲರ್ ಅದ, ಬೇರೆ ಏನಿಲ್ಲ. ಕಲರ್ನು ಬರ್ತಾವೇನೋ ಇರಿ ಗೊತ್ತಾ. ಟ್ರಾನ್ಸ್ಫರ್ ಕಲರ್ ಅದ, ಗಾಜಿಂದದ. ನನಗೆ ಭಾಳ ಇಷ್ಟ ಆಯಿತು. ನನಗೂ ಏನಾರ ನೋಡೋದಂದ ತೊಗೋಬೇಕಂತೇಳಿ ಭಾಳ ಆಸೆ ಇರ್ತದೆ. ಕೈ ಸುಮ್ಮ ಕುಂದ್ರಂಗಿಲ್ಲ, ಕಣ್ಣು ಸುಮ್ಮ ಕುಂದ್ರಂಗಿಲ್ಲ. ಕಂಡಿದ್ದೆಲ್ಲ ಬೇಕು ಅನ್ನಿಸ್ತದಲ್ಲ ಮತ್ತು ಮನುಷ್ಯರಂದುಗಳೇ. ಹಾಗಾಗಿ ತೊಗೊಂಡಿನಿ. 12 ಪೀಸ್ಗಳು ಅದಾವು. ಪ್ಯಾಕಿಂಗ್ ಮಸ್ತ್ ಮಾಡ್ಯಾರ, ಪ್ಯಾಕಿಂಗ್ ಚಲೋ ಅದಾವು. ಎಲ್ಲಿ ಇದು ಡ್ಯಾಮೇಜ್ ಆಗಿಲ್ಲ. ಯಾವುದು ಗ್ಲಾಸ್ ಅದಾವಲ್ಲ, ಗ್ಲಾಸ್ ಇದ್ರೂ ಏನೂ ಡ್ಯಾಮೇಜ್ ಆಗಿಲ್ಲ. ಚಂದ ಅದಾವು. ಸೈಜ್ ನೋಡಿರಿ, ನನ್ನ ಕೈಲೇ ಇಷ್ಟ ಆಗ್ತದೆ ನೋಡಿರಿ. ನನ್ನ 4 ಬಟ್ಟು ಸೇರಿ ಎಲ್ಲ 5 ಬಟ್ಟು ಅಥವಾ 4 ಬಟ್ಟು ಸೇರಿದಾಗ ಇಷ್ಟ ಆಗ್ತದೆ, ಮುಚ್ಚುತ್ತದೆ ನೋಡಿರಿ. ಅಷ್ಟೇ ಅದು ಸೈಜ್. ದೊಡ್ಡದಿದ್ರೆ ಚಲೋ ಆಗ್ತಿತ್ತು, ದೊಡ್ಡ ಇಲ್ಲ, ಬಟ್ ನಡೀತದ. ಆದರೂ ಕಿಚನ್ ಒಂದು ಸ್ವಲ್ಪ ಚೆಂದ ಕಾಣಿಸ್ಬೇಕಂದ್ರೆ ಏನಾದರೂ ಒಂದು ಬದಲಾವಣೆ ಮಾಡಬೇಕಲ್ಲ, ಹಾಗಾಗಿ ಮಾಡ್ಲಾಕತ್ತೀನಿ. ಒಂದಿನ ತೋರಿಸ್ತೀನಿ ಕಿಚನ್ ಮೇಕ್ ಓವರ್ ಮಾಡಿ ಏನೇನು ಮಾಡೀನಿ ಅನ್ನೋದು. ಈ ಬರೀ ಇದಷ್ಟೇ ತೋರಿಸ್ಲಕತ್ತೀನಿ ನಾನು. ಬಂದಿದ್ದು ಫೋನ್ಪೇ ಮಾಡಿದ್ದ, ಹಾಗಾಗಿ ಅದ್ರದ್ದು ಪ್ರೈಸ್ ಎಷ್ಟು ಅನ್ನೋದು ನೆನಪಿಲ್ಲ ನನಗೆ. ಪ್ಯಾಕಿಂಗರೇ ಮಸ್ತ್ ಮಾಡ್ಯಾರ, ಚಂದ ಮಾಡ್ಯಾರ. ಗ್ಲಾಸ್ಗಳು ಎಲ್ಲಿ ಒಡಿಬಾರ್ದು ಹಂಗೆ ಪ್ಯಾಕ್ ಮಾಡ್ಯಾರ ನೋಡಿ. ಮೇಲ್ಗಡೆ 5 ಮತ್ತು ಕೆಳಗಡೆ ಇಲ್ಲ, ಮೇಲೆ 6 ಮತ್ತು ಕೆಳಗಡೆ 6 ಇಟ್ಟಾರ. ಬಂದಿತ್ತು ಬಾಕ್ಸ್. ಆಮೇಲೆ ತೊಗೋಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಹೋಯ್ತಂದ್ರೆ ಮತ್ತೆ ಯಾವಾಗ ತೊಗೊಳ್ಸಾಗ್ತದೆ. ಹೆಂಗೂ ಮನ್ಯಾಗ ಅದೇನೆ ಅಂತೇಳಿ ಪಾರ್ಸಲ್ ಬಂದಾನ ತೊಗೊಂಡು ಬಂದೆ. ಹೆಂಗೆ ನೋಡಿರಿ. ಪ್ಯಾಕಿಂಗ್ ಎಷ್ಟು ಚಂದ ಮಾಡಿಕೊಟ್ಟಾರ. ಏನೇನು ಡ್ಯಾಮೇಜ್ ಆಗಿಲ್ಲ. ಸೈಜ್ ಅಷ್ಟೇ ಸಣ್ಣ ಅದಾವನ್ನ ಬಿಟ್ಟು ಮತ್ತೇನು ಪ್ರಾಬ್ಲಮ್ ಇಲ್ಲ ಇದ್ರಾಗ. ಅವ್ರು 200 ml ಹಾಕಿ ಬಿಟ್ಟಿದ್ರು ಬಿಡಿ. ಈ ಕಾರ್ಡ್ಬೋರ್ಡ್ ಹಾಕ್ಯಾರ ನೋಡ್ರಿ. ಮತ್ತು ಮಧ್ಯದಾಗ ಕೆಳಗೊಂದು 6 ಇಟ್ಟು ಮತ್ತು ಅದ್ರ ಮೇಲೆ ಕಾರ್ಡ್ಬೋರ್ಡ್ ಇಟ್ಟು ಮತ್ತು ಒಂದು 6 ಈ ಜಾರ್ಗಳು ಇಟ್ಟಾರ. ಚಂದ ಅನ್ನಿಸ್ತದೆ. ಪ್ಲಾಸ್ಟಿಕ್ ಉಪಯೋಗ ಮಾಡೋಕ್ಕಿಂತ ಇದು ಮಾಡೋದು ಚಂದ ಅನ್ನಿಸ್ತು ನನಗೆ, ಹಾಗಾಗಿ ತೊಗೊಂಡೆ.
ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ. ಮತ್ತು ಮುಂದೆ ನೋಡಿದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೊಮ್ಮೆಲ್ಲರಿಗೂ ನಮಸ್ಕಾರ ರೀ.